ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರೇ, ಸೂರ್ಯವರ್ಧನ್ ಅವರೇ, ಸಲೀಂ ಮೊಹಮ್ಮದ್ ಅವರೇ, ಜಾನ್ ವರ್ಷದ್ ಅವರೇ, ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ನಾಡಿನಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ಕೊಂತ ಬಂದಿದೆ. ನಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಒಂದು ಮನೆಯಲ್ಲಿ ಅಣ್ಣ ತಮ್ಮನಲ್ಲಿ ಹೊಡೆದು ಬಂದ್ರೆ ಹಿರಿಯರು ಯಾರೋ ಒಬ್ರು ಸಂಜಾಯಿಸ್ತಾರೆ. ಹೊಡೆದು ಬಂದದ್ದು ನಮ್ಮನ್ನ ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರಾದ ನನಗೆ ಕರೆದು ಸಂಜಾಯಿಸಿ ನಾನು ಪುನಃ ಆ ಮನೆಗೆ ಮತ್ತೆ ಮರಳಿ ಬಂದಿದ್ದೀನಿ. ಖಂಡಿತವಾಗೂ ಎಸ್ ಮಲ್ಲಿಕಾರ್ಜುನ್ ಅವರು, ಪರ್ವ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು, ಈ ರಾಜ್ಯಕ್ಕೆ ಹಿರೇಶಿವರ ಅಧ್ಯಕ್ಷರು, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಬಹಳ ಇದೆ. ಅವರ ಅನುಕಂಪ ಊರು ದೃಷ್ಟಿಲೆ ಒಳ್ಳೆ ಕೆಲಸಗಳು ಆಗಬೇಕು, ಜನಗಳು ಆರೋಗ್ಯದಿಂದ ಇರಬೇಕು ಅಂತಕ್ಕದ್ದು ಅವ್ರದ್ದು ಕನಸು. ಆದರೆ ಈಗ ನಮ್ಮ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಮ್ಮ ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟ. ಥ್ಯಾಂಕ್ ಯು. ನಾನು ಕಾಂಗ್ರೆಸ್ ನೀನು ಅಲ್ವಾ, ನಾನು ರಿಟೈರ್ಮೆಂಟ್ ಆಗಿ ನಾನು ಕಾಂಗ್ರೆಸ್ಸಿಗೆ ಪೂರ್ಣ ಯಾವ ತರ ನಾನು ಸ್ಪರ್ಧೆಯಿಂದ ರಿಟೈರ್ಡ್ ಆಗಿದ್ದೀನಿ. ಪಕ್ಷ ಬಂಡಾಯ ಪಕ್ಷದಿಂದ ಸ್ಪರ್ಧೆಯಿಂದ ನಾನು ರಿಟೈರ್ಡ್ ಆಗಿದ್ದೀನಿ. ಕಾಂಗ್ರೆಸ್ಸಿಗೆ ನಾನು ಭುಜ ಹಚ್ಚಿ ಗೆಲ್ಲಿಸಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ನಮ್ಮ ಮೂಲಕ ನಾನು ಹೇಳಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.